ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಇಷ್ಟಿದ್ದರೂ ಸಿದ್ದರಾಮಯ್ಯರಿಗೆ ನೀವು ಇಳಿರಪ್ಪ ಕೆಳಗೆ ಅಂತ ಹೇಳುವಂಥ ಸ್ಥಿತಿ ಒಳಗೆ ನಮ್ಮ ರಾಹುಲ್ ಗಾಂಧಿ ಇಲ್ಲ, ಸೋನಿಯಾ ಗಾಂಧಿಯವರು ಇಲ್ಲ ಅನ್ನಿಸ್ತದೆ. ರಾಹುಲ್ ಗಾಂಧಿಯವರಂತೆ ಪೂರ್ತಿಯಾಗಿ ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಈಗಿನ ಮಟ್ಟಿಗೆ ಅವರಷ್ಟು ಗಟ್ಟಿ ಕಾಳು ಯಾರಲ್ಲ ಯಾರಿಲ್ಲ ಅನ್ನುವಂಥ ಮನೋಸ್ಥಿತಿ ರಾಹುಲ್ ಗಾಂಧಿಯವರಲ್ಲದ. ಅದೇ ಸ್ಥಿತಿ ನಮ್ಮ ಪ್ರಿಯಾಂಕಾ ಗಾಂಧಿಯವ್ರಲ್ಲೂ ಅದ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವ್ರು ಮಾತಾಡಿದಂಥ ಮಾತಾ ನಿಜವಾಗಿಯೂ ಏನಪ್ಪ ಅಂತಂದ್ರೆ ಮುಂದಿನ 2028ರವರೆಗೆ ಇವರ ಮುಖ್ಯಮಂತ್ರಿ ಅನ್ನೋದು ಸ್ಪಷ್ಟ ಆಗ್ತಾ ಹೊರಟದ. ಹಾಗೆ ಡಿ ಕೆ ಶಿ ಅವ್ರದ್ದು ಏನು ಅಂತ ನಿಲುವು ಬಂದಾಗ ಸಹಜವಾಗಿ ಅವ್ರ ಬೆಂಬಲಿಗರಂತೆ ಅವ್ರು ಆಗಬೇಕು. ಜನವರಿ 6ಕ್ಕೆ 9ಕ್ಕೆ ಕೆಲವರು ಭವಿಷ್ಯ ಅವರು ಹೇಳ್ತಾ ಇದ್ದಾರೆ, ಅವ್ರದ್ದು ಭವಿಷ್ಯ ಸ್ವಾಮಿಗಳು ಅವರು ಇವರು ಏನೇನು ದಿನ ನೋಡ್ತಾ ಇರ್ತೀವಿ. ಈಗ ಆಗೇ ಬಿಟ್ಟರೆ ಮುಖ್ಯಮಂತ್ರಿ ಅನ್ನುವಂಥ ಅನೇಕ ಸ್ವಾಮಿಗಳು ಇದ್ದಾರೆ. ಅದು ಆಗ್ತಾರಾ ಅನ್ನುವಂಥದ್ದು ಮಾತ್ರ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಇವತ್ತಂತೆ ಸದನದಲ್ಲೇ ಸಿದ್ದರಾಮಯ್ಯರು ಮಾತಾಡಿದ್ದು ನೋಡಿದ್ರೆ ಅವ್ರು 100ಕ್ಕೆ 100ರಷ್ಟು ವಿಶ್ವಾಸದಿಂದ ಇದ್ದಾರೆ. ನಾನು ನಿಶ್ಚಿತವಾಗಿಯೂ ನಾನು ಮುಂದಿನ ಮುಖ್ಯಮಂತ್ರಿ 2028ರವರೆಗೆ ಅನ್ನುವಂಥ ನಿಲುವನ್ನು ಅವರು ಹೊಂದಿದ್ದಾರೆ. ಹೀಗಾಗಿ ಇವತ್ತು ಅವರು ವಿರೋಧಿಗಳಿಗೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಇರ್ತೀವಪ್ಪ ಇಲ್ಲ 2028ರವರೆಗೆ ಅನ್ನುವಂಥ ಸಂದೇಶ ಕೊಟ್ಟಿದ್ದರಿಂದಾಗೆ ಅದನ್ನು ಇವತ್ತಿನ ಮಂದಿಗೆ ಮಾತಾಡಬೇಕು. ಯಾಕಪ್ಪ ಅಂತಂದ್ರೆ ಭಾಳ ಮಹತ್ವದ. ಸುಮ್ಮನೆ ಎದ್ದ ತಕ್ಷಣ ಎದ್ದ ಪ್ರತಿಯೊಂದು ಮೀಡಿಯಾನೂ ಇದೆ. ಮತ್ತು ಇಷ್ಟ ಆದರೂ ಇನ್ನು ಮತ್ತು ನಾಳೆ ಮೀಡಿಯಾಗಳು ಮತ್ತು ಕೆರಕ್ತಾನೆ ಇರ್ತಾರೆ. ಆಲ್ರೆಡಿ ಒಂದು ಮಾತು ಹೇಳಬೇಕಾಗಿದೆ. ಕಾಂಗ್ರೆಸ್ ಆದರೂ ಸಹಿತ ಒಂದಿಷ್ಟು ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಳಲಿಕ್ಕತ್ತದಂತೇಳಿ ಯಾರು ಪಾರ್ಟಿ ವಿರೋಧಿ ಮಾತುಗಳು ಮಾತಾಡ್ತಾರೆ, ಹೇಳಿದ ಮಾತನ್ನು ಮೀರ್ತಾರೆ ಅಂಥವ್ರನ್ನ ಸಸ್ಪೆಂಡ್ ಮಾಡುವಂಥದ್ದು